ನಕಲಿ ವೋಟರ್ ಐಡಿ ಮಾಫಿಯಾಗೆ ಬ್ರೇಕ್. ರಾಮಚಂದ್ರಗೌಡರ ದಿಕ್ಸೂಚಿಯಂತೆ ಹಳ್ಳಿಗಳಲ್ಲಿ ಆನಂದಗೌಡ ಜಾಗೃತಿ ದಂಡಯಾತ್ರೆ. ನಮಸ್ಕಾರ, ನೀವು ನೋಡ್ತಿದ್ದೀರಾ ಫೈರ್ ನ್ಯೂಸ್ ಕನ್ನಡ ವಾಹಿನಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಸುದ್ದಿ. ರಾಜ್ಯ ರಾಜಕಾರಣದಲ್ಲಿ ಈಗ ನಕಲಿ ಮತದಾರರದ್ದೇ ಸದ್ದು. ಒಂದೇ ವ್ಯಕ್ತಿಗೆ ಎರಡೆರಡು ಕಡೆ ವೋಟರ್ ಐಡಿ ಸೃಷ್ಟಿಸಿ ಪ್ರಜಾಪ್ರಭುತ್ವಕ್ಕೆ ದ್ರೋಹ ಬಗೆಯುತ್ತಿದ್ದ ಜಾಲಕ್ಕೆ ಬ್ರೇಕ್ ಹಾಕಲು ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರಗೌಡರು ಈಗ ಚಾಣಕ್ಯ ವ್ಯೂಹ ಹೆಣೆದಿದ್ದಾರೆ. ರಾಮಚಂದ್ರಗೌಡರ ಖಡಕ್ ಸೂಚನೆ ಬೆನ್ನಲ್ಲೇ ಕಣಕ್ಕಿಳಿದಿರೋ ಶಿಡ್ಲಘಟ್ಟ ಬಿಜೆಪಿ ಗ್ರಾಮಾಂತರ ಮಂಡಳ ಅಧ್ಯಕ್ಷ ಆನಂದಗೌಡ ಕೆಂಚಾರ್ಲಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಕಲಿ ವೋಟರ್ಗಳ ಭೇಟಿಗೆ ಹೈ ವೋಲ್ಟೇಜ್ ಪ್ಲಾನ್ ರೆಡಿ ಮಾಡಿದ್ದಾರೆ. ಏನಿದು ಬಿಜೆಪಿಯ ಮಾಸ್ಟರ್ ಪ್ಲಾನ್? ನೋಡಿ ಈ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ಹೌದು, ಚುನಾವಣೆ ಹತ್ತಿರವಾಗ್ತಿದ್ದಂತೆ ವೋಟರ್ ಐಡಿ ಪರಿಷ್ಕರಣೆಯಲ್ಲಿ ಭಾರೀ ಅಕ್ರಮಗಳು ನಡೆಯುತ್ತಿರೋ ಆತಂಕ ಎದುರಾಗಿದೆ. ಇದನ್ನೇ ಅಸ್ತ್ರವಾಗಿಟ್ಕೊಂಡು ಅಖಾಡಕ್ಕಿಳಿದಿದ್ದಾರೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸಿಕಲ್ ರಾಮಚಂದ್ರಗೌಡರು. ಯಾರೋ ಹಳ್ಳಿ ಜನರಿಗೆ ಫೋನ್ ಮಾಡಿ SIR ಅಂದ್ರೆ ಅರ್ಥ ಆಗಲ್ಲ, ನಾವೇ ನೇರವಾಗಿ ಬೂತ್ ಮಟ್ಟಕ್ಕೆ ಹೋಗಬೇಕು ಅನ್ನೋದು ರಾಮಚಂದ್ರಗೌಡರ ಖಡಕ್ ಆದೇಶ. ಅವರ ಮಾರ್ಗದರ್ಶನದಲ್ಲೇ ಶಿಡ್ಲಘಟ್ಟ ಗ್ರಾಮಾಂತರ ಮಂಡಳ ಅಧ್ಯಕ್ಷ ಆನಂದಗೌಡ ಈಗ ಕೆಂಚಾರ್ಲಹಳ್ಳಿ ಪಂಚಾಯಿತಿಯ ಹಳ್ಳಿಗಳಲ್ಲಿ BLA 2 ಪದಾಧಿಕಾರಿಗಳ ಮಹಾ ಸಂಗ್ರಮವನ್ನೇ ಸಂಘಟಿಸಿದ್ದಾರೆ. ಇದೇ ವೇಳೆಯಲ್ಲಿ ಬಿಜೆಪಿ ಅಧ್ಯಕ್ಷ ಆನಂದಗೌಡರು ಮಾತನಾಡಿ, ಒಂದೇ ವ್ಯಕ್ತಿಗೆ ಎರಡೆರಡು ವೋಟ್ ನಕಲಿ ಮನೆ ಅಗ್ರಿಮೆಂಟ್ ಸೃಷ್ಟಿಸಿ ವೋಟರ್ ಲಿಸ್ಟ್ಗೆ ಹೆಸರು ಸೇರಿಸಿರೋ ಮಾಫಿಯಾ ಶಿಡ್ಲಘಟ್ಟ ನಗರದಲ್ಲೂ ಇದೆ, ಹಳ್ಳಿಗಳಲ್ಲೂ ಇದೆ. ರೈಲ್ವೆ ಸ್ಟೇಷನ್ ಮೇಲ್ಗಡೆನೂ ಓಟ್, ಕೆಳಗಡೆನೂ ಓಟ್ ಅನ್ನೋ ರೇಂಜಿಗೆ ಅಕ್ರಮ ನಡೆದಿದೆ. ಈ ನಕಲಿ ವೋಟರ್ಗಳ ಆಟಕ್ಕೆ ಇನ್ನು ಮುಂದೆ ನಡೆಯಲ್ಲ. ಯಾಕಂದ್ರೆ ಚುನಾವಣಾ ಆಯೋಗದ ಅಧಿಕಾರಿಗಳು ಪ್ರತಿ ಮನೆಗೂ 3 ಬಾರಿ ಭೇಟಿ ನೀಡಲಿದ್ದಾರೆ. ಅವರು ಸರಿಯಾಗಿ ಕೆಲಸ ಮಾಡ್ತಿದ್ದಾರಾ, ಬೇರೆಯವರ ಒತ್ತಡಕ್ಕೆ ಬಿದ್ದು ಅರ್ಹರ ವೋಟ್ ಕಟ್ ಮಾಡ್ತಿದ್ದಾರೆ ಅನ್ನೋದನ್ನ ವಾಚ್ ಮಾಡಲು ಜಿಲ್ಲಾಧ್ಯಕ್ಷ ರಾಮಚಂದ್ರಗೌಡರ ಸೈನ್ಯ ಪ್ರತಿ ಬೂತ್ನಲ್ಲೂ ಹದ್ದಿನ ಕಣ್ಣಿಡುವಂತೆ ಸೂಚಿಸಿದ್ದಾರೆ. ಅದರಂತೆ ನಾವೆಲ್ಲ ಜವಾಬ್ದಾರಿಯಿಂದ ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಜಾಗರೂಕರಾಗಿ ಕೆಲಸ ನಿರ್ವಹಿಸಬೇಕೆಂದರು. ಇದೇ ವೇಳೆಯಲ್ಲಿ KR ರಮೇಶ್, ನಾರಾಯಣಸ್ವಾಮಿ, ರಾಮಚಂದ್ರ, ರಾಮು, ಮಂಜುನಾಥ್, ಶ್ರೀನಿವಾಸ್, ರವಿ, ಚಂದ್ರ, ಲಕ್ಷ್ಮಣ, ಹರೀಶ್, ಅನಂತ ಪದ್ಮನಾಭ, ಗಣೇಶ್ ಬೈರೆಡ್ಡಿ, ಮಂಜುನಾಥ್, ರಾಮಿರೆಡ್ಡಿ, ಶ್ರೀರಾಮ, ರಾಜಣ್ಣ, ವಾಸು, ಕೃಷ್ಣಾರೆಡ್ಡಿ, ಎನ್ ಮಂಜು, SCR ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು. ಈ ಒಂದು ಮರಬಹಳ್ಳಿ ಬೂತ್ ಮಟ್ಟದಲ್ಲಿ ವಿಶೇಷ ಮತಪಟ್ಟಿ ಪರಿಷ್ಕರಣೆಯಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬೇಕು ಅಂತೇಳಿ ನಮ್ಮ ರಾಷ್ಟ್ರಾಧ್ಯಕ್ಷರು, ರಾಜ್ಯಾಧ್ಯಕ್ಷರು, ವಿಶೇಷವಾಗಿ ನಮ್ಮ ಮುಖಂಡರು, ನಮ್ಮೆಲ್ಲರ ನಾಯಕರು ಆಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂಥ ಸಿಕಲ್ ರಾಮಚಂದ್ರಗೌಡರು, ನಾನಿಲ್ಲಿ ಒಬ್ಬ BLA 1 ಆಗಿ ಹಾಗೂ ಮಂಡಲದ ಅಧ್ಯಕ್ಷನಾಗಿ ನನಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾನು BLA 1 ಆಗಿ ತಾಲೂಕಿನಾದ್ಯಂತ ಮತಗಟ್ಟೆಗಳನ್ನು ಸುತ್ತಿ ಅಲ್ಲಿ ಇರ್ತಕ್ಕಂಥ ನಮ್ಮ BLA 2ಗಳು ಹಾಗೂ ಬೂತ್ ಅಧ್ಯಕ್ಷರ ಜೊತೆ ಸಂಪರ್ಕವನ್ನು ಇಟ್ಕೊಂಡು ಅಲ್ಲಿ SIRನ ಅತ್ಯಂತ ಯಶಸ್ವಿಗೊಳಿಸಬೇಕು ಅಂತೇಳಿ ನಮಗೆ ಸಿಕಲ್ ರಾಮಚಂದ್ರಗೌಡರ ಒಂದು ಸೂಚನೆ ಮಾಡಿದ್ದಾರೆ. ಆ ಸೂಚನೆಯಂತೆ ನಾವು ಸಹ ಪ್ರತಿ ಮತಗಟ್ಟೆಯಲ್ಲೂ ಹೋಗಿ ಅಲ್ಲಿ ಏನಾದರೂ ಸಮಸ್ಯೆಗಳಿದೆಯಾ, BLA 2ಗಳು ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರಾ, ಇಲ್ಲ ಆ BLOಗಳಿಗೆ ಏನಾದರೂ ಸಮಸ್ಯೆ ಇದೆಯಾ, ಈ ಥರದನ್ನು ಪ್ರತಿಯೊಂದರ ಮಾಹಿತಿಯನ್ನು ನಾವು ಸಹ ಪ್ರತಿಯೊಂದು ಮತಗಟ್ಟೆಯಿಂದನೂ ನಾವು ತೆಗೆದುಕೊಳ್ತಾ ಇದ್ದೀವಿ. ಹಾಗಾಗಿ ಮುಂಬರುವ ಎಲೆಕ್ಷನ್ನೂ ಸಹ ನಾವು ಮನಸ್ಸಿನಲ್ಲಿಟ್ಕೊಂಡು ಸಿಕಲ್ ರಾಮಚಂದ್ರಗೌಡರು ಬೂತ್ ಮಟ್ಟದಲ್ಲಿ, ತಳಮಟ್ಟದಲ್ಲಿ ಕಾರ್ಯಕರ್ತರನ್ನು ಗಟ್ಟಿಯಾಗಿ ಕಟ್ಟಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿರೋದ್ರಿಂದ ನಾವೆಲ್ಲರೂ ಸಹ ಹಗಲು ರಾತ್ರಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗಿರ್ತಕ್ಕಂಥ ನಮ್ಮ ಟಾಸ್ಕು SIRನ ಅತ್ಯಂತ ಯಶಸ್ವಿಗೊಳಿಸಿ ಯಾವ ರೀತಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ನಾವು ಗೆಲುವನ್ನು ಸಾಧಿಸಿದ್ವಿ, ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಕಳುವು ಮತಗಳು, ಅನವಶ್ಯಕವಾಗಿ ಅನರ್ಹವಾಗಿರ್ತಕ್ಕಂಥ ಮತಗಳನ್ನು ತೆಗೆಯೋದ್ರ ಮುಖಾಂತರ ನಾವು ಇಲ್ಲಿ ವಿಜಯವನ್ನು ಸಾಧಿಸಬೇಕು ಅನ್ನೋ ಒಂದು ಛಲವನ್ನಿಟ್ಟಿದ್ವಿ. ಜಿಲ್ಲಾಧ್ಯಕ್ಷರು ಯಾವ ರೀತಿಯಾಗಿ ಸೂಚನೆಯನ್ನು ಕೊಟ್ಟಿದ್ದಾರೆ, ಆ ಸೂಚನೆಯ ಮೇರೆಗೆ ನಾವೆಲ್ಲರೂ ಸಹ ಒಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ವ್ಯಾಪ್ತಿಯಲ್ಲಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ವಿಷಯ ನಾವು ಈಗಾಗಲೇ ಎಲ್ರಿಗೂ ಫೋನ್ ಮುಖಾಂತರ ಹೇಳಿದ್ವಿ. ಅದನ್ನು ಹೊರತುಪಡಿಸಿ ನಮ್ಮ ಜಿಲ್ಲಾಧ್ಯಕ್ಷರು ಅವರಿಗೆ ನಮ್ಮ ರಾಷ್ಟ್ರಾಧ್ಯಕ್ಷರ ಒಂದು ಸೂಚನೆ, ರಾಜ್ಯಾಧ್ಯಕ್ಷರ ಒಂದು ಸೂಚನೆ ಮೇರೆಗೆ
ಜಿಲ್ಲಾಧ್ಯಕ್ಷರು ನಮ್ಮ ನಾಯಕರು ಆಗಿರ್ತಕ್ಕಂತಹ ಸಿಕಲ್ ರಾಮಚಂದ್ರ ಗೌಡರು ನಮಗೆ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ. ನಾನು ಶಿಡ್ಲಘಟ್ಟದಲ್ಲಿ BLA 1 ಆಗಿ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಕೇವಲ ಫೋನ್ ಮುಖಾಂತರ ಸಂಪರ್ಕ ಮಾಡಿ ನೀವೊಂದು ಈ SIR ಕುರಿತಾಗಿ ಹೇಳಿದ್ರೆ ನಮಗೆ ಅರ್ಥ ಆಗೋದಿಲ್ಲಪ್ಪ. ಹಳ್ಳಿ ಕಡೆ ಬೂತ್ ಮಟ್ಟಕ್ಕೆ ಹೋಗಬೇಕು, ಗ್ರಾಸ್ ರೂಟ್ಗೆ ಹೋಗಿ ಬೂತ್ಗೆ ಬಂದಿರ್ತೇನೆ. ವಿಷಯ ಇಷ್ಟೇ, SIR ಈಗ ರಾಜ್ಯದಾದ್ಯಂತ 29ನೇ ತಾರೀಕಿಂದ ಶುರು ಆದ್ಮೇಲೆ ಚುನಾವಣಾ ಆಯೋಗವು PLO ಅನ್ನೋ ಒಂದು ಅಧಿಕಾರಿಯನ್ನ ನಿಮ್ಮ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಲಿಕ್ಕೆ ನಿಯೋಜನೆ ಮಾಡಿರ್ತಾರೆ. ಆ PLOಗಳ ಕೆಲಸ ಏನಂತ ಹೇಳಿದ್ರೆ ಇವತ್ತಿನ ದಿವಸ SIR ಮುಖಾಂತರ ಯಾರು ಅನರ್ಹರಿದ್ದಾರೆ ಅವ್ರನ್ನೆಲ್ಲ ತೆಗೆಯೋದ್ರ ಮುಖಾಂತರ ಯಾರು ಅನರ್ಹರಿರ್ತಾರೆ ಅವ್ರನ್ನೆಲ್ಲ ತೆಗೆಸ್ತಕ್ಕಂಥ ಕೆಲಸ. ಶಿಡ್ಲಘಟ್ಟದಲ್ಲೇ ನಗರದಲ್ಲೇ ನೋಡ್ಬೋದು ನಾವು. ರೈಲ್ವೆ ಸ್ಟೇಷನ್ ಮೇಲ್ಗಡೆನೂ ಓಟ್ ಇರ್ತದೆ, ರೈಲ್ವೆ ಸ್ಟೇಷನ್ ಕೆಳಗಡೆನೂ ಓಟ್ ಇರ್ತದೆ. ಒಬ್ಬನಿಗೆ 2 ಓಟು ಅಂದ್ರೆ ಫೇಕ್ ಡಾಕ್ಯುಮೆಂಟೇಶನ್ ಕೊಟ್ಬಿಡೋದು, ಆಧಾರ್ ಕಾರ್ಡ್ಗಳನ್ನ ಕೊಡಕ್ಕಾಗೋದಿಲ್ಲ, ಒಂದು ಮನೆಗೆ ಸಂಬಂಧಪಟ್ಟ ಅಗ್ರಿಮೆಂಟ್ಗಳನ್ನ ಕೊಡುವಂಥದ್ದು, ಈ ತರ ಫೇಕ್ ಡಾಕ್ಯುಮೆಂಟ್ಗಳು ಕೊಟ್ಬಿಟ್ಟು ಒಬ್ಬ ವ್ಯಕ್ತಿ 2 ಕಡೆ ಮತವನ್ನ ಚಲಾಯಿಸ್ತಕ್ಕಂಥ ಕೆಲಸವನ್ನ ಇಷ್ಟು ದಿನ ಮಾಡ್ತಾ ಇದ್ರು. ಇನ್ನು ಮೇಲೆ ಅದು ಯಾವುದು ನಡೆಯೋದಿಲ್ಲ. SIR ಮುಖಾಂತರ ಯಾರು ಫೇಕ್ ವೋಟರ್ ಇದ್ದಾರೆ ಅವ್ರನ್ನೆಲ್ಲ ತೆಗಿತಕ್ಕಂಥ ಕೆಲಸವನ್ನ ಪ್ರತಿ ಮನೆಗೂ ಹೋಗಿ ಈ BLOಗಳು ಮಾಡ್ತಾರೆ. ನಿಮ್ಮ ಮನೆಯಲ್ಲಿ 1 ಬಾರಿ ಅಲ್ಲ 2-3 ಬಾರಿ ಈ BLOಗಳು ನಿಮ್ಮ ಮನೆಗೆ ಭೇಟಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಮತ್ತೆ ರೌಂಡ್ ಸ್ಟಿಕ್ಕರ್ ಹಾಕ್ತಾರೆ. ನೀವು 3ನೇ ಬಾರಿ ಬಂದಾಗ ನೀವೆಲ್ಲ ಸಿಕ್ಕಿದರೆ ಅದು ಸಂಬಂಧಪಟ್ಟ ಫಾರ್ಮ್ಗಳು ನಿಮ್ ಕೈಗೆ ಸಿಕ್ಕಿದೆ, ಫಿಲ್ ಆಗಿದೆ, ತಗೊಂಡಿದ್ದೀವಿ ಅಂತ ಹೇಳಿದ್ರೆ ಮತ್ತೆ ಸ್ಕ್ವೇರ್ ಸ್ಟಿಕ್ಕರ್ ಹಾಕ್ತಾರೆ. ಹೀಗಾಗಿ ಚುನಾವಣಾ ಆಯೋಗ ತುಂಬಾ ಕಟ್ಟುನಿಟ್ಟಿನ ಒಂದು ಕ್ರಮಗಳನ್ನ ತಗೊಳ್ಳೋದ್ರ ಮುಖಾಂತರ ಪ್ರತಿ ಮನೆಗೂ ಒಂದು BLO 3 ಬಾರಿ ಭೇಟಿಯನ್ನ ಕೊಡಬೇಕು. ಅಲ್ಲಿ ಸಂಬಂಧಪಟ್ಟವರ ಜೊತೆ ಚರ್ಚೆಯನ್ನ ಮಾಡಬೇಕು. 2 ಫಾರ್ಮ್ ಅನ್ನ ಕೊಟ್ಟು ಒಂದು ಅಕ್ಲಾಜ್ಮೆಂಟ್ ಅವರ ಹತ್ರನೇ ಇರ್ತದೆ, ಇನ್ನೊಂದನ್ನು ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನೀವು ಅಷ್ಟೇ ನಿಮ್ಮ ಮನೆಗೆ ಬಂದಾಗ BLO ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದಾರ, ಅವರು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇದಾರ ಅನ್ನೋದನ್ನ ನೀವು ಗಮನಿಸಬೇಕಾಗ್ತದೆ. ನಿಮಗೆ ವಿರುದ್ಧವಾಗಿ ಬೇರೆ ಯಾರಿಗೋ ಒತ್ತಡದ ಮೇಲೆ ಏನಾದ್ರೂ ಇರ್ತಕ್ಕಂಥ ಓಟ್ನ ತೆಗಿತಕ್ಕಂಥ ಕೆಲಸ ಮಾಡೋದು, ಇಲ್ಲದೇ ಇರೋದನ್ನ ಆಡ್ ಮಾಡ್ತಕ್ಕಂಥದ್ದು ಏನಾದ್ರೂ ನಿಮ್ಗೆ ಗಮನಕ್ಕೆ ಬಂದ್ರೆ ದಯಮಾಡಿ ನೀವೆಲ್ಲರೂ ಇಲ್ಲಿ ಬೂತ್ ಮಟ್ಟದಲ್ಲಿ ನಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿಯಿಂದ BLA 2 ಇರ್ತಾರೆ, ಅವರಿಗೆ ನೀವು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.